ಆತ ಬಿದ್ದೋದೆ ನೋಡೆ ಚಿನ್ನಮ್ಮ. ಹಾಯ್ ಹಲೋ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ಶರತ್ ಮಾಡುವ ನಮಸ್ಕಾರಗಳು. ಹಲೋ ಫ್ರೆಂಡ್ಸ್, ಮನೇಲಿ ಅತ್ತೆ ಸೊಸೆ ಜಗಳ ಅಥವಾ ಗಂಡ ಹೆಂಡತಿ ಮುನ್ಸು ಇವೆಲ್ಲದಕ್ಕೂ ಒಂದೇ ಮದ್ದು, ಅದು ನಮ್ಮ ಅಡುಗೆ ಮನೇಲಿರೋ ರಾಗಿ ಮುದ್ದು ಅಲ್ವಾ. ಅದರ ಜೊತೆಲಿ ಒಂದು ಒಳ್ಳೆ ಅಡುಗೆ. ಸೊ ಅದನ್ನೇ ಇವತ್ತು ಹೆಂಗೆ ಕಾಂಪ್ರಮೈಸ್ ಆಗೋದು, ಗಂಡನ ಜೊತೆ ಹೇಗೆ ಮುನಿಸನ್ನ ಮುರಿಯೋದು, ಅತ್ತೆನ ಹೆಂಗೆ ಬೊಟ್ಟಿಗೆ ಬೆಳೆಸ್ಕೊಳ್ಳೋದು ಅನ್ನುವಂಥ ಬ್ಯೂಟಿಫುಲ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದ್ರೆ ಓಹೋ ಇವಳು ಅಡುಗೆ ಮಾಡೋದು ಕಲ್ಸ್ಬಿಟ್ರಾ ಅಂತ ಅನ್ಬೇಡಿ, ಅಡುಗೆ ಮಾಡೋರ್ನೇ ಕರ್ಸಿದೀನಿ ಕಣ್ರಿ. ಸೊ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ನೀವ್ ನೋಡ್ತಾ ಇದ್ದೀರಾ ಇದು ಸನ್ನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ-ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾಠ. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇವ್ರ ವಯಸ್ಸಿಗೆ ಬಂದಿದ್ ನಮ್ಗೆ ಗೊತ್ತೇ ಇರ್ಲಿಲ್ಲ, ಇವ್ರು ಅಡ್ಗೆ ಮಾಡಕ್ ಬರ್ತಾರಂತ ಗೊತ್ತೇ ಇರ್ಲಿಲ್ಲ, ಇವ್ರು ಬಂದು ಇಲ್ಲಿ ಸೌಟಾಡ್ಸೋದ್ನ ನೋಡಬೇಕಲ್ಲ. ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿದೆ ಅಲ್ವಾ? ಹೆಸರಿಗೆ ತಕ್ಕಂತೆ ರೂಪವತಿ ಕಣ್ರಿ ನಮ್ ಹೀರೋಯಿನ್. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಕಲರ್ ಗೆಜ್ಜೆ ಗಲ್ಲ ಗಲ್ಲ ಅನ್ಕೊಂಡ್ ಬರ್ತಾ ಇರುವಂತ ರೂಪವತಿ ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗಳು ರೂಪಿಕಾ ರೆಡ್ಡಿ. ಸೊ ಪ್ಲೀಸ್ ವೆಲ್ಕಮ್ ರೂಪಿಕಾ ರೆಡ್ಡಿ. ಸೂಪರ್ ಗುರು ನೀನು. ವೆಲ್ಕಮ್ ಟು ನಮ್ಮ ಅಡುಗೆ ಮನೆ ರೂಪು. ಥ್ಯಾಂಕ್ ಯು. ಹೇಗಿದ್ದೀರಾ? ಏನೋ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ನಿಮ್ಮ ನಿಂಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡೋಳು ನಾನು. ಮುಟ್ಕೊಂಡೇಳು ಸ್ವಲ್ಪ ಮುಟ್ಕೊಂಡೆ. ಎಕ್ಸ್ಪೀರಿಯನ್ಸ್ ಅಲ್ಲಿ ದೊಡ್ಡೋಳಲ್ವಾ, ಅಡುಗೆ ಹೇಳ್ಕೊಡೋದ್ರಲ್ಲಿ ದೊಡ್ಡೋಳು, ಮಾಡೋದ್ರಲ್ಲಿ ಗೊತ್ತಿಲ್ಲ ನನಗೆ. ವಯಸ್ಸಲ್ಲಿ ಅದು ಗೊತ್ತಿಲ್ಲ, ಬೇಡ ಬಿಡೋದು. ಅದು ಬೇಡ. ಹಿಂಗೆಲ್ಲ ಮದುವೆ ಆಗಿದ್ರಲ್ಲಿ ಫಸ್ಟ್ ನೀನು, ಮಗು ಮಾಡ್ಕೊಂಡ್ರಲ್ಲಿ ಫಸ್ಟ್ ನೀನು. ಫಸ್ಟ್ ಅಲ್ಲ, ನಾನು ಹುಡ್ತಿದಂಗೆ ಮದ್ವೆ ಆಗ್ಬಿಟ್ಟೆ ನಾನು. ದಟ್ ಇಸ್ ಮೈ ಪ್ರಾಬ್ಲಮ್. ಡ್ರೆಸ್ಸಿಗೆ ಮದ್ವೆ ಆಗೋಯ್ತು. ನಿನ್ನಂತ ಹುಡುಗಿನ್ ಯಾರ್ ತಾನೇ ಬಿಡ್ತಾರೆ? ಅಂದ್ರೆ ಅಷ್ಟು ಮುದ್ದಾಗಿ, ಅಷ್ಟು ಟ್ಯಾಲೆಂಟೆಡ್, ಈ ತರ ಮಲ್ಟಿ ಟ್ಯಾಲೆಂಟೆಡ್ ನಾನೇನ ಅಲ್ಲ. ನಿನಗೆ ನಾಚೆ ಹೋಗ್ತೀಯ ರೂಪ? ನಿನ್ನಂತ ಮಲ್ಟಿ ಟ್ಯಾಲೆಂಟೆಡ್, ನಿನ್ನಂತ ಕರೆದ ಮೇಲೆ ತಾನೇ ಮದುವೆಗೆ ಬರೋದು. ಏನು ಮತ್ತೆ ಮದ್ವೆ ಯಾವಾಗ? ಮದುವೆ ಇದೆ August 31ನೇ ತಾರೀಕು. ಸಚ್ಚಿನೇ ನಾನು ಮದುವೆ ಆಗ್ತಾ ಇದ್ದೀನಿ. ಸೊ ನೀವು ಮಾಡ್ತಿರೋ ಫಸ್ಟ್ ಡಿಶ್ ಏನು ಇವತ್ತು? ಸೊ ಫಸ್ಟ್ ಡಿಶ್ ಕ್ರಿಸ್ಪಿ ಕಾರ್ನ್ ಲೆಟ್ಸ್ ಫ್ರೈ ಅಂತ, ತುಂಬಾ ಡೆಲಿಷಿಯಸ್, ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ಒಂದು ಸ್ನಾಕ್. ಹೌದಾ? Yes. ವಾಕೆ ಸೂಪರ್. ಸೊ ಇವತ್ತು ನಮ್ಮ ಡಾರ್ಲಿಂಗ್ ಅವರು ನಮಗೋಸ್ಕರ ಕ್ರಿಸ್ಪಿ ಕಾರ್ನ್ ಲೆಟ್ಸ್ ಫ್ರೈ ನ ಮಾಡ್ತಾ ಇದ್ದಾರೆ. ಫಸ್ಟ್ ಬೇಯಿಸ್ಕೊಂಡ್ಬಿಡೋಣ ಕಾರ್ನ್ ನ. ಒಂದು 10-15 ಮಿನಿಟ್ಸ್ ಬೇಯಬೇಕು ನೀರಲ್ಲಿ. ನೋಡು ಮನೇಲಿ ಹೆಂಗ್ ಗ್ಯಾಸ್ ಹಚ್ಚೋದು ಇವತ್ತಿನ ಬೆಂಕಿ ಹಚ್ಚೋದ್ರಲ್ಲಿ ಎಕ್ಸ್ಪರ್ಟ್ ಅಂತನ ಅಲ್ಲ ಇಲ್ಲಿ. ಓಕೆ, ಫಸ್ಟ್ ಈಗ ಚಾಪ್ ಮಾಡ್ಕೊಂಡ್ರು ಅಂತ ಬೇಬಿ ಕಾರ್ನ್ ನ ಹಾಕೊಳ್ಳೋಣ. ವಾಕೆ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಲ್ಲಿದೆ ಬಿಕಾಸ್ ಉಪ್ಪು ಬೇಯಿಸ್ಕೊಳ್ಳೋಕೆ ಹಾಕೊಂಡ್ರೆ ಹಿಡಿಯುತ್ತೆ ಅಂತ ಚೆನ್ನಾಗಿ. ಆಮೇಲೆ ಹಾಕೋಬಹುದು ಟೇಸ್ಟ್ ಪ್ರಕಾರ. ಒಂದು 10-15 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು. ಸೊ ಇದು ಕುದಿಬೇಕು 15 ನಿಮಿಷ ಬೆಂದ್ರೆ ಕುದಿಲಿ. ಅದು ಕುದಿಯೋವರೆಗೂ ನಾನು ಕುದಿಸ್ಬೇಕಲ್ಲ. ಏನ್ ನಿಮ್ಮ ಯಜಮಾನ್ರ ಹೆಸರು? ಅಂಕಿತ್. ವಾವ್, ಚೆನ್ನಾಗಿದೆ ಅವರ ಅಂಕಿತ ನಾಮ. ಎಲ್ಲಿನವರು? ಇಲ್ಲ ಬೆಂಗಳೂರು ಬನಶಂಕರಿ ಮಾರ್ಕೆಟ್. ಬೆಂಗಳೂರಲ್ಲೇ ಇರೋದು, ಶೇಷಾದ್ರಿಪುರಂ ಅಲ್ಲೇ ಇದ್ದಿದ್ದು. ಬಟ್ ಈಗ ಅವರು ಕೆನಡಾದಲ್ಲಿ ಕೆಲಸ ಮಾಡ್ತಾರೆ. ನಾವು ಕನ್ನಡದಲ್ಲೇ ಕೆಲಸ ಮಾಡೋದು. ಕೆನಡಾ ಟೊರೆಂಟೋ ಡೌನ್ ಟೌನ್ ಅಲ್ಲಿ. ಏನು ಅಂದ್ರೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೆ. ಹಿಂಗೆಲ್ಲ ಈ ತರ ಮುಟ್ಟೆ ಇಲ್ಲ. ಹೌದಾ? ಅವರಲ್ಲಿ ನಾನಿಲ್ಲಿ ಲಾಂಗ್ ಡಿಸ್ಟೆನ್ಸ್. ನೂರಾರು ಪ್ರೇಮ ದಾಸರು ಪ್ರೀತಿಸಿ ದೂರವಾದರು. ನೀವೊಬ್ರು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಕಮಿಟ್ ಆಗಿ ಇವಾಗ ಸಡನ್ ಆಗಿ ಇಲ್ಲ ನಾ ಮದ್ವೆ ಮಾಡ್ಕೋತಾ ಇದೀನಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ಗೆಲ್ಲ ಸಿನಿಮಾ ಮಾಡ್ತೀನಿ, ಇದು ಯಾವ್ದೋ ಹೊಸ ನ್ಯೂಸ್ ನನ್ನ ಕೊಡ್ತಿದ್ಯಪ್ಪ? ಇಲ್ಲ. ಹೌದು. ಯಾವ ಸಿನಿಮಾ? ನಿಜವಾಗ್ಲು ಕಾಲ್ ಮಾಡಿಯಾರೆ ದೇವರ್ ಲೈಕ್ ಈಗ ನನ್ ಶೋಗ್ ನೀವ್ ಬರ್ತಾ ಇದೀಯಾ ಅಂದಿದ ತಕ್ಷಣ ಅವರು ನಾವ್ ಒಂದ್ಸತಿ ಐ ಜಸ್ಟ್ ವಾಂಟ್ ಟು ಆಸ್ಕ್
ಯಾಕೆ ಹಂಗೆ ಮಾಡಿದೆ ಅಂತ ಕೇಳ್ಬೇಕಷ್ಟೇ ಅಂತ ಅವ್ರಿಗೆ ಮಾಡಿ. ಹಲೋ ಸರ್, ನೀವು ಹೇಳಿದ್ರಲ್ಲ ಈಗ ಸಿನಿಮಾ ಹಿಂಗೆ ಇದಾಗಿದೆ, ಇವರು ಒಪ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಮದ್ವೆ ಅಂತ ಅಂದ್ಬಿಟ್ಟು ಕೈ ಕೊಟ್ಬಿಟ್ರು ಮೇಡಮ್. ನಾನು ಇವಾಗ ಸರ್ ಮಾತಾಡಿ ಸರ್, ಇವಳು ಏನೋ ಕಮಿಟ್ಮೆಂಟ್ ಬಗ್ಗೆ ನಾನು ಯಾವತ್ತೂ ಆತರ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. ವರ್ಕ್ ಬಗ್ಗೆ ನಾನು ನೋಡಿದ್ದೀನಿ. ಮಾತಾಡಿ ಸರ್ ನೀವು. ಹಲೋ 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 ಹಾಯ್ ಸರ್. ಹಲೋ, ನನ್ಗೊಂದ್ ಸ್ವಲ್ಪ ಹೇಳ್ಬೋದಾಗಿತ್ತಲ್ಲಮ್ಮ ಹಿಂಗೆ ಅಂತ. ಯಾವ ಮೂವಿ ಡೀಟೇಲ್ಸ್ ಹೇಳ್ಬೋದಾ ಸರ್? ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ ನಿಮ್ಗೆ, ಆದ್ರೆ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಫಸ್ಟ್ ಹೇಳ್ಬೇಕಲ್ಲ ನೀವು. You can't even fool me now. ಹಲೋ, ಹೊಸ ಪ್ರೊಡ್ಯೂಸರ್ ಮರ್ತೇ ಬಿಟ್ಟಿದ್ದಾರೆ ಮೇಡಮ್ ಅವರು. ನನ್ನ ರಿಯಲ್ ಲೈಫ್ ಪ್ರೊಡ್ಯೂಸರ್ ಹೀರೋ ಕಮ್ ಡೈರೆಕ್ಟರ್. ಮತ್ತೆ ಬಾವುರಿ, ಯಾವ ಅಡುಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ಮ ಅಕ್ಕಯಿಂದ? ಸೌತ್ ಇಂಡಿಯನ್, ಕಾಂಟಿನೆಂಟಲ್, ಇಟಾಲಿಯನ್, ಸೌತ್ ಇಂಡಿಯನ್ ಫೇವ್ರೇಟ್ ನಂದು. ಓಕೆ, ಎನಿಥಿಂಗ್. ಲಾಸ್ಟ್ ಅಲ್ಲಿ ನಿಮ್ಗೆ ಏನಾರ ಪರ್ಸನಲ್ ಆಗಿ ಹೇಳೋದಿದ್ರೆ ಹೇಳ್ಬಿಡಿ ಬಾಬಾ ಪ್ಲೀಸ್. ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಐ ಲವ್ ಯು. ಲವ್ ಯು ಟು. ಥ್ಯಾಂಕ್ ಯು ಬಾಬಾ. ಏನ್ ಬೇಕಾಗಿತ್ತು ಅದು ಬಂತು ಬಾಬಾ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅಲ್ಲಿ ಕುದಿತಾರೆ ನೋಡು, ಇಲ್ಲಿ ಕುದಿ ಸಾಕು. ಓಕೆ, ಇವಾಗ ಬೆಂದಿದೆ. ಐ ಥಿಂಕ್ ಸೋಸ್ಕೊಳ್ಳೋಣ. ಈಗ ಏನ್ ಮಾಡೋಣ? ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಕಾರ್ನ್ ಫಸ್ಟ್ ಬೌಲ್ಗೆ ಹಾಕೊಳ್ಳೋಣ. ವಾಕ್ಯ ಖಾರವಾಗಿರೋ ಹುಡುಗಿಗೆ ಖಾರ ಜಾಸ್ತಿ ಇಲ್ಲದೆ ಇರತ್ತಾ? ಏನ್ ಕಾರ್ ಯಾವ ತರ ತಿಂದಿದ್ಯಾ ನೀ ನನ್ನ ಕಾರ್? ಇಲ್ಲ, ನಿನ್ ಮಾತಿನ ದಾಟಿನಲ್ಲಿ ಹಂಗೆ. ಬಿಕಾಸ್ ನಾವು ಸ್ವಲ್ಪ ಖಾರ ಕಡಿಮೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಸೂಪರ್. ಸೊ ಈಗ ಡೀಪ್ ಫ್ರೈ ಮಾಡ್ಬೇಕಲ್ವಾ, ಸೊ ಎಣ್ಣೆ ಇಟ್ಕೊಂಡ್ಬಿಡೋಣ. ಹೌದಾ? ಓಕೆ. ಮಾಡ್ಕೊಳ್ಳೋ ಗ್ಯಾಪಲ್ಲಿ ಆಗೋಗ್ಬಿಡತ್ತೆ. ಓಕೆ. ಹಾಗೆ ಚೂರು ಚಾಟ್ ಮಸಾಲ, ಗರಂ ಮಸಾಲ, ಧನಿಯಾ. ಹಾಗೇನೆ ಇದೆಲ್ಲಾನು ನೀಟಾಗಿ ಫ್ರೈ ಆಗಬೇಕು ಅಂದ್ರೆ ಮೇನ್ ಕಾರ್ನ್ಫ್ಲೋರ್ ಹಾಕೋಬೇಕು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಕಾದಿದೆ. ಯಾ, ಕಾದಿರುವೆ ಸಿಚುವೇಶನ್ ಕನ್ನಡದಲ್ಲಿ. ಸ್ವಲ್ಪ ಸ್ಟವ್ ಕಟ್ ಮಾಡಿ. ಹೇಗಿರುವೆ ವಿರಹ ವೇದನ ಇನ್ನ ಜಾಸ್ತಿ ಮಾಡ್ತಿದ್ಯಾ ಕರ್ನಾಟಕದಲ್ಲಿ. ಕಷ್ಟ ಆಗ್ತಾ ಇದೆ ಈಗ. ಏನ್ ಎಷ್ಟ್ ದಿನ ಈ ಕಷ್ಟ ಎಲ್ಲ. ಅಮ್ಮ, ನೀ ಯಾರ ಡೈರೆಕ್ಟರ್ ಹತ್ರ ಬೈಸ್ಕೊಂಡಿದ್ಯಾ? ಮೊನ್ನೆ ನಾನು ಶ್ರೀನಿವಾಸ್ ಮೂರ್ತಿ ಅಂಕಲ್ ಮನೆಗೆ ಹೋಗಿದ್ದಾಗ ಅದೇ ನೆನಪಾಗಿದ್ದು. ಅವಾಗ ಮೇ ಬಿ ಒಂದು 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಒಂದು ಡೈಲಾಗ್ CR ಸಿಂಹ ಸರು, ನಂದು ಶ್ರೀನಿವಾಸ್ ಮೂರ್ತಿ ಅಂಕಲ್ದು ಒಂದು ಕಾಂಬಿನೇಷನ್. ಅವರೆಲ್ಲ ಗ್ರೇಟ್ ಆಕ್ಟರ್ಗಳು ಅವ್ರು ಈಗಲೂ ಕೂಡ. 25 ಟೇಕ್, ಲಿಟ್ರಲಿ 25 ಟೇಕ್ಸು. ಅವ್ರು ಹೇಳೇ ಬಿಟ್ರು, ನೋಡಮ್ಮ ಇವಾಗ ಇನ್ನೊಂದೆರಡು ಟೇಕ್ ಕೊಡ್ತೀನಿ, ಬ್ರೇಕ್ ತಗೋ, ರೆಸ್ಟ್ ಮಾಡು, ಮೈಂಡ್ ಕಾಮ್ ಮಾಡ್ಕೊ, ಇಲ್ಲ ಅಂದ್ರೆ ಸೀನೇ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್ ಸೀನ್. ಆ ಥರ ಎಲ್ಲ. ಆ್ಯಂಡ್ ಹೌದು, ಬೈಯೋದೇನಕ್ಕೆ ಅಂದರೆ ಸಮ್ ಇಂಪ್ರೂವೈಸೇಷನ್ಗೆ ಅದಕ್ಕೆಲ್ಲನೂ. ಎಸ್, ಕ್ರಿಸ್ಪಿ ಕಾರ್ನ್ ರೆಡಿ ಆಗಿದೆ. ಥ್ಯಾಂಕ್ ಯು. ಹೇಳಿ, ಕೆನಡಾಗ ಹೋದ್ಮೇಲೆ ಹಿಂಗೆಲ್ಲ ಕರ್ಕೊಂಡು ಹುರ್ಕೊಂಡು ತಿನ್ನಕ್ಕೆ ಆಯ್ತದ ಇಲ್ಲೋ? ತಗೋ ತಿನ್ಬಿಡು. ಫಸ್ಟ್ ನೀನ್ ತಿನ್ನು. ಏಕೆ ನಿಂಗೆ ತಿಂದೇನಾಗ್ದಿರ ನಾನು ತಿಂತೀನಿ ಅಂತ? ಏಯ್ ತಿನ್ನೇಮ್ಮ, ನನಗೆ ಹಂಗೆಲ್ಲ ಸ್ವಲ್ಪ ಡೀಸೆಂಟ್ ಆಗೆಲ್ಲ ತಿಂದ ಅಭ್ಯಾಸ ಇಲ್ಲ ನಂಗೆ. ಹಿಂಗೆ ಹಿಂಗೆಲ್ಲ ರಿಯಾಕ್ಟ್ ಮಾಡಬೇಡ. ಎಸ್, ಬೇಕಿದ್ರೆ ಚೂರು ಉಪ್ಪು ಹಾಕೋಬಹುದು. ಉಪ್ಪು ಖಾರ ಬೇಕಿದೆ ಇನ್ ಕೇಸ್. ಎಲ್ಲ ಕರೆಕ್ಟ್, ಪರ್ಫೆಕ್ಟ್. ಎಸ್. ಮಜ್ಜಿಗೆ ಕ್ರಿಸ್ಪಿ ಕಾರ್ನ್ಲೆಟ್ಸ್ ಫ್ರೈ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೇಯಲು ಬೇಕಾದಷ್ಟು ನೀರು ಹಾಕಿ ಸ್ಲೈಸ್ ಮಾಡಿಕೊಂಡ ಬೇಬಿ ಕಾರ್ನ್ ನೀರಿಗೆ ಹಾಕಿ ಕುದಿಯಲು ಬಿಡಿ. 80% ಬೆಂದ ನಂತರ ಕಾರ್ನ್ ಸೋಸಿ ಒಂದು ಬೌಲ್ಗೆ ಹಾಕಿಕೊಂಡು 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಗೂ 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಮ್ಯಾರಿನೇಟ್ ಆಗಲು ಬಿಡಿ. ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಬಾಣಲೆಗೆ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ.
ಮಾಡಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಮ್ಯಾರಿನೇಟ್ ಆದ ಕಾರ್ನ್ ಎಣ್ಣೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಕಾರ್ನ್ ಫ್ರೈ ಆದ ಮೇಲೆ ಎಣ್ಣೆಯಿಂದ ತೆಗೆದು ಒಂದು ಬೌಲ್ಗೆ ಸರ್ವ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡರೆ ಬಿಸಿ ಬಿಸಿಯಾದ ಕಾರ್ನ್ಲೆಟ್ ಸ್ನಾಕ್ಸ್ ಸವಿಯಲು ಸಿದ್ಧ. ಇನ್ನೊಂದು ರೆಸಿಪಿ ಮಾಡ್ಬಿಡಮ್ಮ ನಂಗೋಸ್ಕರ ಪ್ಲೀಸ್. ಹೆಂಗಿದ್ರು ಕೆನಡಾಗ್ ಹೋಗ್ಬಿಡ್ತೀವಿ, ಅವಾಗಂತೂ ಕೇಳಕ್ಕಾಗಲ್ಲ, ಈಗಲೇ ಆಸೆ ತೀರಿಸ್ಕೊಂಡ್ಬಿಡ್ತೀನಿ. ಖಂಡಿತ. ಸೊ ಹೌದಾ? ಹೆಲ್ದಿ ಆಗಿರ್ಬೇಕು ಅಂತ ಇನ್ನೊಂದು ರೆಸಿಪಿ, ಅದು ತುಂಬಾನೇ ಹೆಲ್ದಿ. ಹೌದಾ? ಸಿಕ್ಕಾಪಟ್ಟೆ ಫಾಸ್ಟ್ ಮತ್ತೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಸೊ ನಿನ್ಗೆ ಇನ್ನ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಇದೆಯಾ ಅಂತ ಗೊತ್ತು. ಬ್ರೋಕೊಲಿ ಆಲ್ಮಂಡ್ ಸೂಪ್. ಇಂಗ್ರೀಡಿಯೆಂಟ್ಸ್ ನೋಡಕ್ಕೆ ತುಂಬಾನೇ ಹೆಲ್ದಿಯಾಗಿ ಕಾಣಿಸ್ತಾ ಇದೆ, ತುಂಬಾ ಸಿಂಪಲ್ ಕೂಡ. ಹೌದಾ? ಬ್ರೋಕೊಲಿ ಶುರು ಮಾಡ್ಬಿಡೋಣ. ಯಾ ಓಕೆ. ಇವಾಗ ಫಸ್ಟ್ ಇದನ್ನ ಅಂದ್ರೆ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನ್ ಬೇಕು. ಆಗಬಹುದೇ? ಸಾಕು. ಎಣ್ಣೆ ಹಾಕೊಳ್ಳೋಣ ಚೂರು. Okay. 2-3 ಸ್ಪೂನ್ ಎಣ್ಣೆ. ನಾವು ನಮ್ಮ ಕಿಚನ್ ಅಲ್ಲಿ ಇವತ್ತು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಕೆನಡಾದಲ್ಲಿ ಇದನ್ನೇ ಬಳಸೇಮ್ಮ ಹೆಲ್ತ್ ಕಾನ್ಶಿಯಸ್ ಇದ್ರೆ. ಶೋರ್, ಖಂಡಿತ. ಇಲ್ಲ, ನಾವು ಅವಾಗಲೇ ಡೀಪ್ ಫ್ರೈ ಮಾಡಿದಾಗ್ಲೂ ಅಷ್ಟೇ ತುಂಬಾ ಮುಖಕ್ಕೆ ಹೊಡಿಯಲ್ಲ. ಎಣ್ಣೆ ತಿಂದಾಗ್ಲೂ ಅಷ್ಟೇ ವಿ ಕ್ಯಾನ್ ಫೀಲ್ ಇಟ್. ತುಂಬಾ ಲೈಟ್ ಅನಿಸ್ತಾ ಇದೆ. ದಟ್ ಇಸ್ ದ ಪವರ್ ಆಫ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಫಸ್ಟ್ ನಾವ್ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಎಷ್ಟು ಬೇಕು? ಐ ಥಿಂಕ್ 2-3 ಬೆಳ್ಳುಳ್ಳಿ ಸಾಕನ್ಸುತ್ತೆ. ಬೇಗ ಕಾಯುತ್ತೆ, ಬೇಗ ಹಾಕ್ಬಿಡು. ಹಾಗೆ ಆನಿಯನ್. ಆ್ಯಂಡ್ ಇದೊಂಥರ ಸೈಲೆಂಟ್ ಆಗಿದ್ರು ಒಂಥರ ಕಿಂಗ್ ಮೇಕರ್ ಅನ್ಬೋದು, ಸೆಲರಿ. ಓಹೋ, ತುಂಬಾ ಜನ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡಿ ತುಂಬಾ ಒಳ್ಳೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಚೂರು ಉಪ್ಪು ಹಾಕೊಳ್ಳೋಣ. ಮದ್ವೆ ಆದ್ಮೇಲೂ ಫ್ರೀಡಮ್ ಇದೆಯಾ? ಎವ್ರಿಥಿಂಗ್ ಎಲ್ಲಾನು ಮಾಡ್ಬೋದು, ಬಟ್ ಸ್ವಲ್ಪ ದಿನ ಐ ಮೇ ಟೇಕ್ ಬ್ರೇಕ್. ಆಕ್ಟಿಂಗ್ ಇಂದ ಬ್ರೇಕ್ ಅಂತಲ್ಲ, ಒಂದು ಪಾಸ್, ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಆ್ಯಂಡ್ ಐ ಆಮ್ ಸೋ ಲಕ್ಕಿ. ಅವ್ರು ಹೇಳಿದ್ರು, ನೀನು 9 to 5 ಜಾಬ್ ಅಲ್ಲ, ಅದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ, ಯು ಸಮಥಿಂಗ್ ಇನ್ ಟು ಕ್ರಿಯೇಟಿವ್ ಫೀಲ್ಡ್ ಅಂತ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಒಂದು ಕುದಿ ಬಂದ್ಮೇಲೆ ಬ್ರೋಕೊಲಿ ಹಾಕೊಳ್ಳೋಣ. ಇದ್ರಲ್ಲೇ ಬೇಯಿಸ್ಕೊಳ್ಬೇಕು. ಬ್ರೋಕೊಲಿ ಹಾಕೊಳ್ಳೋಣ. ವಾಕ್ಯ ನೀವು ಮಾಡಿರೋ ಸಿನಿಮಾದಲ್ಲಿ ಯಾವ್ಯಾವ ಸಿನಿಮಾದಲ್ಲಿ ಮಾಡಿ, ಅದರಲ್ಲಿ ಒಂದೊಂದು ಡೈಲಾಗ್, ಫೇಮಸ್ ಡೈಲಾಗ್ಗಳು ಹೇಳ್ಬೇಕು ನೀನು. ಫಸ್ಟ್ ಸಿನಿಮಾ ಡೈಲಾಗ್ ಆಬ್ವಿಯಸ್ಲಿ ನೆನಪಿದ್ದೇ ಇರುತ್ತೆ. ಯಾವುದು? ಚಲುವಿನ ಚಿಲಿಪಿಲಿ, ಎಸ್ ನಾರಾಯಣ್ ಸರ್ ಅವರ ಡೈರೆಕ್ಟ್ ಮಾಡಿದ್ದಲ್ಲ. ಸೊ ಅದ್ರಲ್ಲಿ ನಂದೊಂದು ಮ್ಯಾನರಿಸಮ್ ಇದೆ. ಮಂಡ್ಯ ಹುಡುಗಿ ನಾನು ಅದ್ರಲ್ಲಿ. ಎತ್ ಕಡೆ ಇದು ನಮ್ಮೂರ್ ಭಾಷೆ ಹೆಂಗದೆ, ಬೇಕಾ ನಿಂಗೆ ಮುದ್ದೆ ಬಸ್ಸಾರು ನಾಟಿ ಕೋಳಿ ಮಾಡ್ಕೊಡ್ಲೆ? ಈ ತರ ನನ್ಗೆ ಏನೂ ಗೊತ್ತಿರ್ಲಿಲ್ಲ ಆ ಸ್ಲ್ಯಾಂಗ್ ಬಗ್ಗೆ, ಬಿಕಾಸ್ ನಾನು ಜಾಸ್ತಿ ಸಿಟಿದಲ್ಲಿ ಬೆಳೆದಿದ್ದಂಥ ಹುಡುಗಿ. ಬಟ್ ಎಸ್ ನಾರಾಯಣ್ ಸರ್ ಹಿ ಮೇಡ್ ಸೋ ಒಂಥರ ಫ್ಯಾಮಿಲಿ ಅಂತ ಹೇಳಿದ್ರೆ, ಎಷ್ಟೇ ನಾವು ರೀಟೇಕ್ಸ್ ಮಾಡಿದ್ರು ಪೇಷನ್ಸಿಂದ, ತಾಳ್ಮೆಯಿಂದ ಹೇಳ್ಕೊಟ್ಟು, ಐ ಥಿಂಕ್ ಇಟ್ ವಾಸ್ ಅನ್ ಯೂನಿವರ್ಸಿಟಿ. ಚೂರು ಉಪ್ಪು ಹಾಕೋಣ. ಓಕೆ, ಇವಾಗ ಆಲ್ಮಂಡ್, ಬಾದಾಮಿ, ಫೈನ್ ಚಾಪ್ ಮಾಡಿರುವಂಥ ಬಾದಾಮಿ. ಓ, ಚಾಪ್ ಮಾಡಿ ಇಟ್ಕೊಂಡಿದ್ದೀರಾ? ಓಕೆ. ಇದೆಲ್ಲ ಹೇಗೆ ಅಂದರೆ, ಸೂಪ್ ಮಾಡ್ಕೋಬೇಕು ಅಂದರೆ ತುಂಬ ಲಾಂಗ್ ಪ್ರೊಸೀಜರು, ಟೊಮ್ಯಾಟೊ ಪ್ಯೂರೇ ಮಾಡ್ಕೋಬೇಕು ಅಂತೆಲ್ಲ ಇರುತ್ತೆ. ಇದು ಜಸ್ಟ್ ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಆರಾಮಾಗಿ ಕುಡಿಬೋದು. ಆ್ಯಂಡ್ ತುಂಬ ಡಿಲಿಷಿಯಸ್ ಆಗಿರುತ್ತೆ. ಆ್ಯಂಡ್ ವರ್ಕೌಟ್ ಎಲ್ಲ ಮಾಡ್ಕೊಂಡ್ಬಂದು ಏನು ಮಾಡ್ಕೊಳ್ಬೇಕು ಅಂದಾಗ ಇದೊಂದು ಗುಡ್ ರೆಸಿಪಿ. ಓಕೆ, ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ನೀರು ಹಾಕೋಬೇಕು. ಓಕೆ, ಅದು ಆಲ್ರೆಡಿ ಕುಕ್ ಆಗಿದೆಯಲ್ಲ, ಹಾಗಾಗಿ ಬೇಗ ಬ್ಲೆಂಡ್ ಆಗುತ್ತೆ. ರೆಡಿ ಆಗಿದೆ. ಓಕೆ, ಈಗ ಇದನ್ನ ಪ್ಯಾನ್ ಕಾದಿದೆ, ಹಾಕೊಳ್ಳೋಣ. ಸೊ ಹಾಗೆ ಒಂಚೂರು ನೀರು ಹಾಕೊಳ್ಳೋಣ. ಹಾಗೆ ಪೆಪ್ಪರ್. ಓಕೆ, ಈಗ ಇದು ಕೊತ ಕುದಿಬೇಕಾ? ಒಂದು ಕುದಿಯಬೇಕು. ಸೊ ಈಗ ಸೂಪ್ ರೆಡಿ ಆಗಿದೆ. ಇದು ಗಾರ್ನಿಶ್ ಮಾಡೋಕ್ಕೆ ಕ್ರೀಮ್. ಓಕೆ, ಸೊ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಯಾವ ಕ್ರೀಮು? ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್. ವಾವ್, ಹಬ್ಬಾ, ಫೈನಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರೂ ಅವ್ರು ಮಾಡಿರೋ ಬ್ರೋಕೊಲಿ ಆಲ್ಮಂಡ್ ಸೂಪು. ಚೆನ್ನಾಗಿದೆ ಗುರು. ತುಂಬಾ ಡಿಫ್ರೆಂಟ್ ಟೇಸ್ಟ್ ಇದೆ ಅಲ್ಲ?
ಆ ತರತರಿ ಒಂಥರ ಆಲ್ಮಂಡು ಬ್ರೋಕೊಲಿ ಎಲ್ಲ. ನಿನ್ನ ಬ್ರೋಕೊಲಿ ಆಲ್ಮಂಡ್ ಸೂಪ್ಗೆ ಮಜ್ಗಿ. ಬ್ರೋಕಲಿ ಆಲ್ಮಂಡ್ ಸೂಪ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ತೆಗೆದುಕೊಂಡು 3 ರಿಂದ 4 ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಕಾದ ನಂತರ 5-6 ಎಸಳು ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಗ್ರೀನ್ ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಕೈ ಆಡಿಸಿಕೊಳ್ಳಿ. ಈಗ ಸ್ವಲ್ಪ ನೀರು ಸೇರಿಸಿ ಕುದಿ ಬರಲು ಬಿಡಿ. ಕುದಿ ಬಂದ ನಂತರ ಕಟ್ ಮಾಡಿಕೊಂಡ ಬ್ರೋಕಲಿ ಹಾಕಿ ಬೇಯಲು ಬಿಡಿ. ಬ್ರೋಕಲಿ 50% ಬೆಂದ ನಂತರ 2 ಸ್ಪೂನ್ ಚಾಪ್ ಮಾಡಿಕೊಂಡ ಬಾದಾಮಿ ಸೇರಿಸಿ ಕುದಿಯಲು ಬಿಡಿ. ಬ್ರೋಕಲಿ ಮಿಶ್ರಣ ಬೆಂದ ನಂತರ ಸ್ಟವ್ ಆಫ್ ಮಾಡಿ ತಣಿಯಲು ಬಿಡಿ. ಬ್ರೋಕಲಿ ಮಿಶ್ರಣ ತಣ್ಣಗಾದ ನಂತರ ಒಂದು ಬ್ಲೆಂಡರ್ ಅಥವಾ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ರುಬ್ಬಿದ ಬ್ರೋಕಲಿ ಮಿಶ್ರಣವನ್ನು ಒಂದು ಪ್ಯಾನ್ ಗೆ ಹಾಕಿ ಸ್ವಲ್ಪ ಬೇಯಿಸಿ 1 ಸ್ಪೂನ್ ಪೆಪ್ಪರ್ ಪುಡಿ ಸೇರಿಸಿ ಮೇಲೆ 1 ಸ್ಪೂನ್ ನಷ್ಟು ಫ್ರೆಶ್ ಕ್ರೀಮ್ ಹಾಕಿ ಗಾರ್ನಿಶ್ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಬ್ರೋಕಲಿ ಆಲ್ಮಂಡ್ ಸೂಪ್ ಸವಿಯಲು ಸಿದ್ಧ. ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಸೊ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ ಹೇಳಿ. ರೆಡಿ ಟು ಕುಕ್ ಪ್ರಾಡಕ್ಟ್ಗಳು ಕೂಡ ನಮ್ಮ ಆಹಾರದಲ್ಲಿ ದೊರಕುತ್ತವೆ. ನೀವು ಆಹಾರ.comಗೆ ಹೋದ್ರೆ ನಿಮಗೆ ಎಲ್ಲಾ ರೀತಿಯ ಪ್ರಾಡಕ್ಟ್ಸ್ಗಳು ದೊರಕುತ್ತವೆ. ಸೊ ನಮ್ಮ ಕಡೆಯಿಂದ ಹೊಸ ಮದುಮಗಳಿಗೆ ಯೂಸ್ ಮಾಡಿ ಮತ್ತೆ ತಗೊಂಡು ಕನ್ನಡಗೆ ತುಂಬಾ ಯೂಸ್ ಆಗುತ್ತೆ. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಬೈ ಬೈ. ಇವತ್ತು ನಮ್ಮ ಡಾಕ್ಟ್ರು ಯಾವ ಸಿಂಪಲ್ ಸಮಸ್ಯೆಗೆ ಯಾವ ಸಿಂಪಲ್ ಮನೆ ಮದ್ದನ್ನ ತಗೊಂಡ್ ಬರ್ತಾರೆ ಅಂತ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ಕಾರ. ಓಕೆ, ಸೊ ಇವತ್ತು ಯಾವ ಸಿಂಪಲ್ ರೆಮಿಡಿ ತೋರಿಸ್ತಾ ಇದ್ದೀರಾ? ಎಸ್, ಇವತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಒಂದು ಸೀಡ್ಸ್ ಲಡ್ಡು ತೋರಿಸ್ತೀನಿ. ಓಕೆ. ಹಾರ್ಮೋನ್ ಇಂಬ್ಯಾಲೆನ್ಸಸ್ ನ ಸಾಕಷ್ಟು ಜನ ತುಂಬಾ ಇಗ್ನೋರ್ ಮಾಡ್ತಾರೆ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇಂದಾನೇ ಎಷ್ಟೋ ಏರುಪೇರು ಆಗ್ತಾ ಇದೆ ಅಂತ ಗೊತ್ತಿರಲ್ಲ. ಅದು ಪೀರಿಯಡ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಏರುಪೇರು ಆಗೋದಿರಬಹುದು, ವಿಪರೀತ ಸುಸ್ತಾಗೋದಿರಬಹುದು. ಸೊ ಆ ಒಂದು ಸಮಸ್ಯೆನ ಈಸಿಯಾಗಿ ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಇರೋ 1-2 ಸೀಡ್ಸ್ ನ ಉಪಯೋಗಿಸ್ಕೊಂಡು ಈಸಿಯಾಗಿ ಮಾಡಬಹುದು. ಪ್ರತಿದಿನ ಒಂದೊಂದು ಈ ಲಡ್ಡುವನ್ನ ತಗೊಳ್ಬಹುದು. ಖಂಡಿತ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಸೀಡ್ಸ್ ಲಡ್ಡು ಫಾರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗೆ ಸೀಡ್ಸ್ ನ ಲಡ್ಡು ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಫ್ರೈಯಿಂಗ್ ಪ್ಯಾನ್. ಓಕೆ, ಎಸ್ ನೈನ್ ಅವರೇ. ಓಕೆ, ಒಂದು 4 ಚಮಚದಷ್ಟು ಪಂಪ್ಕಿನ್ ಸೀಡ್ಸ್. ಓಕೆ, ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಇರುವಂತಹದ್ದು, ಒಂದು ವ್ಯಾಲ್ಯೂ ಇರುವಂತಹ ಒಂದು ಸೀಡ್ ಇದು. ಹೌದು. ಅದ್ರ ಜೊತೆಯಲ್ಲಿ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ನಾವೇನು ಹೇಳ್ತೀವಿ ಅದು. ಅಂದ್ರೆ ಇದು ಮ್ಯಾಗ್ನೇಷಿಯಮು, ಐರನ್, ಎಲ್ಲಾ ರೀತಿಯಲ್ಲೂ ಒಂದು ಹೆಣ್ಮಗುಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿ ಮಾಡಕ್ಕೆ ಬೇಕಾಗೋದನ್ನೆಲ್ಲ ಪ್ರೊವೈಡ್ ಮಾಡುವಂಥದ್ದು. ಮೀನ್ ವೈಲ್ ನೀವು ಖರ್ಜೂರನ್ನ ನಾನು ಹಾಕಿದ್ದೀನಿ ಒಂದು 6-7. ಅದನ್ನ ಜಸ್ಟ್ ಒಂದ್ ಸ್ವಲ್ಪ ಪೇಸ್ಟ್ ತರ ರುಬ್ಕೊಳ್ತೀರಾ? ಓ ಎಸ್. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಗಮಗಮ ಅಂತಿದೆ. ಇದನ್ನ ಒಂದು ಕೋರ್ಸ್ ಪೌಡರ್ ಅಂದ್ರೆ ರಫ್ ಪೌಡರ್ ತರ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಸಿನ್ನಮನ್ ಪೌಡರ್ ಅಂದ್ರೆ ಚಕ್ಕೆ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಖರ್ಜೂರ, ಅದನ್ನ ಒಂಚೂರು ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಏನವ್ರೆ, ಇದು ಬಿಸಿಯಾಗಿದೆ. ಈಗ ಬ್ಲೆಂಡ್ ಮಾಡಿ ಇಟ್ಕೊಂಡಂತಹ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ, ಆಮೇಲೆ ಪಂಪ್ಕಿನ್ ಸೀಡ್ಸು. ಇದಕ್ಕೆ ಫ್ಲೇವರ್ ಎನ್ಹಾನ್ಸ್ ಆಗೋಕ್ಕೆ ಮತ್ತು ಅಫ್ಕೋರ್ಸ್ ಮ್ಯಾಗ್ನೀಷಿಯಂ ರಿಚ್ ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಬಿಸಿ ಬಿಸಿ ಆಗಿರುತ್ತಲ್ಲ ಇದು. ಓಕೆ, ಅದನ್ನ ತಗೊಂಡು ಲಡ್ಡು ಮಾಡ್ಕೊಳಕ್ಕೆ ಉಪಯೋಗಿಸ್ತೀವಿ. ನಯನ ಅವರೇ,
ಈ ಸೀಡ್ಸ್ ಲಡ್ಡುನ ಕೊಡೋಕ್ಕಿಂತ ಮುಂಚೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಹೇಳಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಏನಾದರೂ ತಿನ್ನಬೇಕು, ಸಿಹಿದು ಚಾಕ್ಲೇಟ್ ಥರ ತಿನ್ನಬೇಕು, ಕ್ಯಾಂಡಿ ಥರ ತಿನ್ನಬೇಕು ಅಂತ ವಿಪರೀತ ಕ್ರೇವಿಂಗ್ಸ್ ಬರುತ್ತೆ. ಟೇಸ್ಟು ಒಳ್ಳೆ ಚಾಕ್ಲೇಟ್ ಥರನೇ, ಲಡ್ಡು ಥರನೇ, ಸ್ವೀಟ್ ಥರನೇ ಒಂಥರ ಮನಸ್ಸಿಗೆ ಖುಷಿ ಕೊಡ್ತಾರೆ. ಯಾಕಂದರೆ ಬ್ರೈನ್ ಆಟೋಮೆಟಿಕ್ ಆಗಿ ಇದನ್ನು ನೋಡ್ತಾ ಇದ್ದ ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಗುಡ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಅದೇ ಥರ ಒಂದು ಅಬ್ಸಲ್ಯೂಟ್ ಡೆಲಿಷಿಯಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹೆಲ್ದಿ ಸೀಡ್ ಲಡ್ಡು ಫಾರ್ ಹಾರ್ಮೋನ್ ಬ್ಯಾಲೆನ್ಸ್. ದಯವಿಟ್ಟು ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಈಸಿ ರೆಮಿಡಿಯನ್ನು ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಸೊ ಹೇಗಿದೆ ಅನ್ನೋದು ಟ್ರೈ ಮಾಡೋಣ. ಕೊಂಬಾಳಗಿದೆ. ನೀವು ದಿನ ತಿಂದು ಬೇಜಾರಾಗಲ್ಲ. ಮೇ ಬಿ ಇದು ಕರೆಕ್ಟ್ ಆಗ್ಬಿಡ್ತೀರಾ ಅನ್ಸುತ್ತೆ. ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಹೆಚ್ಚೆಚ್ಚು ರೆಮಿಡಿಗಳನ್ನ ತುಂಬಾ ಈಸಿಯಾಗಿ, ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀರಾ. ಮುಂದಿನ ಸಂಚಿಕೆಗಳಲ್ಲಿ ಇಷ್ಟೇ ಚೆನ್ನಾಗಿ, ಇಷ್ಟೇ ಈಸಿಯಾಗಿ ರೆಮಿಡಿಗಳನ್ನ ಹೇಳ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.